ಮಂಗಳೂರು, ಸುರತ್ಕಲ್ ಸಹಿತ ಹೆಚ್ಚಿನ ಕಡೆಗಳಲ್ಲಿ ಬೀದಿ ನಾಯಿಗಳ ಸಂಖ್ಯೆ ವಿಪರೀತವಾಗಿದ್ದು, ಇದರಿಂದ ಪಾದಚಾರಿಗಳಿಗೆ ತೊಂದರೆಯಾಗುತ್ತಿದೆ. ಈಗಾಗಲೇ ಶಾಲೆಗಳು ಆರಂಭವಾಗಿದ್ದು, ಶಾಲೆಗೆ ಹೋಗುವ ಮಕ್ಕಳಿಗೆ ಅವುಗಳಿಂದ ತೊಂದರೆಯಾಗುವ ಅಪಾಯ ಹೆಚ್ಚಾಗಿದೆ. ಹೀಗಾಗಿ ಪ್ರಮುಖ ಸ್ಥಳಗಳಲ್ಲಿ, ಆಯಕಟ್ಟಿನ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆಯೂ ಜೋರಾಗಿದೆ. ಮಂಗಳೂರಿನಲ್ಲಿ ಹಲವಾರು ಕಡೆಗಳಲ್ಲಿ ಪಾದಚಾರಿಗಳ ಮೇಲೆ ನಾಯಿಗಳು ದಾಳಿ ಮಾಡಿದ ಘಟನೆಗಳು ನಡೆದಿದೆ. ಕೆಲವರು ತಪ್ಪಿಸಿಕೊಂಡಿದ್ದಾರೆ. ಮಕ್ಕಳು ಓಡಾಡುವಾಗ ನಾಯಿಗಳ ಅಬ್ಬರ ಜೋರಾಗಿರುತ್ತದೆ. ಮಕ್ಕಳು ಭಯದಿಂದ ಕಲ್ಲು ಎಸೆದು ಒಂದು ಬಾರಿ ತಪ್ಪಿಸಿ ಓಡಿದರೂ ಮತ್ತೆ ಅಟ್ಟಿಸಿಕೊಂಡು ಹೋಗುವುದು ಪುನರಾವರ್ತನೆಯಾಗುತ್ತಿದೆ. ಮಕ್ಕಳನ್ನು ಅಂಗಡಿಗೆ ಕಳುಹಿಸುವಾಗ, ಶಾಲೆಗೆ ತೆರಳುವ ಸಂದರ್ಭ ಪೋಷಕರು ರಸ್ತೆಯಲ್ಲಿ ಬೀದಿ ನಾಯಿ ಉಪಟಳದಿಂದ ಆತಂಕಕ್ಕೆ ಒಳಗಾಗುತ್ತಿದ್ದಾರೆ. ಇನ್ನು ಕೆಲವು ಕಡೆ ನಾಯಿಗಳ ಉಪಟಳದಿಂದ ದ್ವಿಚಕ್ರ ವಾಹನ ಸವಾರರು ನಿಯಂತ್ರಣ ಕಳೆದುಕೊಂಡು ಅಪಘಾತಗಳು ಸಂಭವಿಸಿದೆ. ಸ್ಕೂಟರ್ ಸವಾರರನ್ನು ಅಟ್ಟಿಸಿಕೊಂಡು ಬರುವ ಸಂದರ್ಭ ಸವಾರರು ಉರುಳಿ ಬಿದ್ದ ಪ್ರಕರಣ ಸುರತ್ಕಲ್ ಠಾಣೆಯೊಂದರಲ್ಲೇ ಹಲವಿದೆ. ನಗರದ ಮುಖ್ಯ ಬಸ್ ತಂಗುದಾಣಗಳಾದ ಲೇಡಿ ಹಿಲ್, ಕೆಎಸ್ಆರ್ಟಿಸಿ ಮತ್ತು ಹಂಪನಕಟ್ಟೆ ಸ್ಟೇಟ್ ಬ್ಯಾಂಕ್ ಬಳಿಯೂ ಬೀದಿ ನಾಯಿಗಳಿವೆ. ಫುಟ್ಪಾತ್ನಲ್ಲಿಯೂ ಬೀದಿ ನಾಯಿಗಳ ಹಾವಳಿ ಇದೆ. ಬಸ್ ನಿಲ್ದಾಣ, ಫುಟ್ಪಾತ್ಗಳಲ್ಲಿರುವ ನಾಯಿಗಳು ಸಾಮಾನ್ಯವಾಗಿ ಜನರ ಮೈಮೇಲೆ ದಾಳಿ ಮಾಡಿರುವ ಘಟನೆಗಳು ವರದಿಯಾಗಿಲ್ಲ. ಆದರೂ ಇವುಗಳ ಸಂಖ್ಯೆ ಹೆಚ್ಚಾದರೆ ಅಪಾಯ ಹೆಚ್ಚು. ಬಸ್ ನಿಲ್ದಾಣ, ಫುಟ್ಪಾತ್ಗಳಲ್ಲಿ ಮಲಗಿರುವ ನಾಯಿಗಳು ಕೆಲವೊಮ್ಮೆ ಪಾದಚಾರಿಗಳ ಗಮನಕ್ಕೆ ಬರುವುದಿಲ್ಲ. ಒಂದು ವೇಳೆ ತಪ್ಪಿ ಅವುಗಳನ್ನು ತುಳಿದರೆ ದಾಳಿ ಮಾಡುವ ಅಪಾಯವಿರುತ್ತದೆ. ಬೈಲಂಪಾಡಿ, ಸುರತ್ಕಲ್ ಮಾರುಕಟ್ಟೆ ಪ್ರದೇಶ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಮುದ್ರ ತೀರದ ಬಳಿ ಹೀಗೆ ಶ್ವಾನಗಳ ಹಿಂಡೆ ಕಾಣಸಿಗುತ್ತದೆ. ಶ್ವಾನಗಳ ನಿಯಂತ್ರಣಕ್ಕೆ ಆಡಳಿತ ಒಂದಿಷ್ಟು ಕ್ರಮ ಕೈಗೊಳ್ಳುತ್ತಿದೆಯಾದರೂ ಸಾಲುತ್ತಿಲ್ಲ. ಸಂತಾನ ಶಕ್ತಿ ಹರಣ ಚಿಕಿತ್ಸೆಯ ಬಳಿಕ ಮತ್ತೆ ನಾಯಿಗಳನ್ನು ರಸ್ತೆಗೆ ಬಿಡುವುದು ಹೊರತಾದ ಸಾಧ್ಯತೆಗಳನ್ನು ಶೋಧಿಸಬೇಕಾಗಿದೆ. ಬಡಾವಣೆಯ ಸುತ್ತಮುತ್ತ ಬೀದಿ ನಾಯಿಗಳಿದ್ದಲ್ಲಿ ಅವುಗಳ ಬಗ್ಗೆ ಪಾಲಿಕೆಗೆ ಮಾಹಿತಿ ನೀಡಲು ಸಂಪರ್ಕ ಸಂಖ್ಯೆ ಸಹಿತ ಮಾಹಿತಿ ಕೇಂದ್ರದ ಅಗತ್ಯವಿದೆ. ನಮಸ್ತೆ. ಸುರತ್ಕಲ್ ಪರಿಸರದಲ್ಲಿ ಈ ಬೀದಿ ನಾಯಿಗಳ ಹಾವಳಿ ಬಹಳ ಹೆಚ್ಚಾಗ್ತಾಯಿದೆ. ಈ ಶಾಲೆ ಮಕ್ಕಳು ಬರುವಾಗ, ಈ ಸ್ಕೂಟರ್ನವರು, ಟೂ ವೀಲರ್ನವರೆಲ್ಲ ಹೋಗುವಾಗ ತುಂಬ ಅಡ್ಡ ಬರ್ತದೆ ಬೀದಿ ನಾಯಿಗಳು. ಇದಕ್ಕೆ ಈಗೇನು ಮಾಡ್ತಾಯಿದ್ದಾರೆ, ಅದಕ್ಕೆ ಯಾವುದೂ ಆಹಾರ ಸಿಗ್ತಿಲ್ಲ ಆ ನಾಯಿಗಳಿಗೆ. ಈ ಜನಗಳು ಹೋಗುವಾಗ ಅದಕ್ಕೆ ತಿಂಡಿ, ಬಿಸ್ಕಿಟ್ ಎಲ್ಲ ಹಾಕ್ತಾ ಇದ್ದಾರೆ. ಆದರೆ ಒಂದು ದಿವಸ ಹಾಕುವಾಗ ಮರು ದಿವಸ ಅಲ್ಲಿ ಆ ಪ್ಲೇಸಲ್ಲಿ ಆ ನಾಯಿ ಕಾದು ಕೂತ್ಕೊಳ್ತಿರ್ತದೆ. ಅವತ್ತಿಗೆ ಅದಕ್ಕೆ ಏನು ಸಿಗೋದಿಲ್ಲ, ಇದ್ದವರನ್ನು ಓಡಿಸ್ಕೊಂಡು ಹೋಗ್ತದೆ. ತುಂಬ ಇಲ್ಲಿ ಸಮಸ್ಯೆ ಆಗಿದೆ. ಇಲ್ಲಿ ಶಾಲಾ ಪಕ್ಕ ಮಾಲಿಂಗೇಶ್ವರ ಸ್ಕೂಲ್ ಇದೆ, ಚರ್ಚ್ ಸ್ಕೂಲ್ ಇದೆ, ವಿದ್ಯಾದಾಯನ್ ಸ್ಕೂಲ್ ಇದೆ. ಸಾಕಷ್ಟು ಮಕ್ಕಳು ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ, ಸಾರ್ವಜನಿಕರು ನಡ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ ಇದರ ಬಗ್ಗೆ ಗಮನ ಕೊಟ್ಟು ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು. ಇಲ್ಲ ತುಂಬ ಅಪಾಯಕಾರಿ ಇದು. ಮುಂದಿನ ದಿನಗಳಲ್ಲಿ ತುಂಬ ನಾಯಿಗಳಿದೆ. ತುಂಬ ಮುಖ್ಯವಾಗಿ ಇಲ್ಲಿ ಏನು ಕಾರಣ ಅಂದರೆ, ಈ ನಾಯಿಯನ್ನು ಸಣ್ಣ ಸಣ್ಣ ಮರಿಗಳನ್ನು ತಂದು ರೋಡಲ್ಲಿ ಬಿಡುವುದು. ಮೊದಲು ಈ ಮನೆಯವರ ಮೇಲೆ ಇದಕ್ಕೆ ಸೂಕ್ತ ಕ್ರಮ ಆಗಬೇಕು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು, ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.